ಆಯ್ತು ಬಂದು ಸುರೇಶ್ ಹೆಚ್ಕೆ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ 1196 ಮಾನ್ಯ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಕಾಯಕವೇ ಕೈಲಾಸ ಅಂತ ನಮ್ಮ ವಿಶ್ವಗುರು ಬಸವಣ್ಣನವರು ಹೇಳಿರುವಂತೆ ಕಾಯಕದಲ್ಲಿ ಸ್ವಲ್ಪವಾದರೂ ನಿಯತ್ತು ಮತ್ತು ಪ್ರಾಮಾಣಿಕತೆ ಇರಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ನನ್ನ ಬೇಲೂರು ವಿಧಾನಸಭಾ ಕ್ಷೇತ್ರ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿಯಿಂದ ನಿತ್ಯ ಸಾವು ನೋವು, ಜೊತೆಗೆ ಈ ಭಾಗದ ರೈತರು ಬೆಳೆಗಾರರು ಬೆಳೆ ನಷ್ಟದಿಂದ ಕಂಗಾಲಾಗಿದ್ದಾರೆ ಅಧ್ಯಕ್ಷರೇ. ಹಾಗಾಗಿ ಹಲವಾರು ಬಾರಿ ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಸನ್ಮಾನ್ಯ ಅರಣ್ಯ ಸಚಿವರು ಸ್ಥಳಕ್ಕೆ ಅವರು ನಮ್ಮ ಮನವಿಗೆ ಹೂಗೊಟ್ಟು ಖುದ್ದಾಗಿ ಸ್ಥಳಕ್ಕೆ ಬಂದು ಸುಮಾರು 40 ಲಕ್ಷದ ಒಂದು ಕಾರ್ಯಪಡೆಯನ್ನು ಶಂಕುಸ್ಥಾಪನೆ ಅಂದರೆ ಗುದ್ದಲಿ ಪೂಜೆಯನ್ನು ಅವರೇ ನೆರವೇರಿಸಿರ್ತಾರೆ. ಆದರೆ ಅಲ್ಲಿ ನಡೀತಕ್ಕಂಥ ಕಾಮಗಾರಿ ತುಂಬ ಕಳಪೆ ಮಟ್ಟದಾಗಿರ್ತಕ್ಕಂಥದ್ದು ಅನ್ನೋದಕ್ಕೆ ಇಲ್ಲಿ ಅನೇಕ ನಿರ್ದೇಶನಗಳಿದೆ. ಇಲ್ಲಿ ಸ್ಥಳದಲ್ಲಿ ಕಾಮಗಾರಿಯಾಗಿರ್ತಕ್ಕಂಥ ಫೋಟೋಗ್ರಾಫಿಗಳಿದೆ. ಆ ಭಾಗದ ಕಾಫಿ ಬೆಳೆಗಾರರು ಧರಣಿಯನ್ನು ಮಾಡಿರ್ತಕ್ಕಂಥದ್ದಿದೆ, ಸ್ಥಳ ಪರಿಶೀಲನೆ ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ಬಹುಶಃ ಸಚಿವರು ನಮ್ಮ ಮನವಿಗೆ ಸ್ಪಂದಿಸಿ ಅನುದಾನವನ್ನು ಕೊಟ್ಟಿದ್ದಾರೆ. ಸ್ವತಃವಾಗಿ ಅವರೇ ಬಂದು ಗುದ್ದಲಿ ಪೂಜೆಯನ್ನು ಮಾಡಿ ಆ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿದ್ದಾರೆ. ಆದರೆ ಇವತ್ತು ಈ ಕಾಮಗಾರಿ ತುಂಬ ಕಳಪೆಯಿಂದ ಕೂಡಿದೆ ಅಂತಕ್ಕಂಥದ್ದಕ್ಕೆ ಅನೇಕ ನಿರ್ದೇಶನಗಳು ಇಲ್ಲಿದೆ. ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದು, ಅಂಗೈ ನೋಡೋದಕ್ಕೆ ಕನ್ನಡಿ ಬೇಕಾಗಿಲ್ಲ. ಸ್ಥಳದಲ್ಲಿರ್ತಕ್ಕಂಥ ಕಾಮಗಾರಿಯನ್ನು 3ನೇ ಪಾರ್ಟಿಯಲ್ಲಿ ನಾನು ಅದನ್ನು ಶಾಂಪಲ್ನ ಕೊಟ್ಟು ಮಾಡಿದ್ದೀವಿ ಅಂತಕ್ಕಂಥದ್ದಕ್ಕಿಂತ ಸ್ಥಳದಲ್ಲಿ ಬಂದರೆ ಅಲ್ಪ ಸ್ವಲ್ಪ ಅನುಭವ ನಮಗೆ ಮತ್ತು ನಮ್ಮ ಕ್ಷೇತ್ರದ ಜನತೆಗಿದೆ. ಅಲ್ಲಿ ಖುದ್ದಾಗಿ ತೋರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಏನಾಗಿದೆ, ಇಲ್ಲಿ ಸ್ಟೀಲು ಸಿಮೆಂಟು, ಇದು ಸಿಮೆಂಟನ್ನು ಕೊಡಬೇಕಾದಾಗ ಅಲ್ಟ್ರಾ ಸಿಮೆಂಟನ್ನು ಕೊಡ್ತಾರೆ. ಅದು ಉಳಿಸ್ಬೇಕಾದಾಗ ಅಲ್ಲಿ ಉಪಯೋಗ ಬೇಕಾಗಿದ್ದಾಗ ಪೆನ್ನಾ ಸಿಮೆಂಟ್ ಯೂಸ್ ಮಾಡ್ತಾರೆ. ISI ಬ್ರ್ಯಾಂಡ್ ತಗೊಂಡೋಗ್ಬಿಟ್ಟು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನಿಗೆ ಕೊಡ್ತಾರೆ. ಮಲೆನಾಡು ಕಾಲೇಜು ಇನ್ನೊಂದು ಮತ್ತೊಂದಕ್ಕೆ ರಿವರ್ ಸ್ಯಾಂಡನ್ನು ಕೊಡ್ತಾರೆ. ಆದರೆ ಅಲ್ಲಿ ಉಪಯೋಗಿಸ್ತಕ್ಕಂಥದ್ದು ಡಸ್ಟ್ ಆಗಿರುತ್ತೆ. ಈ ಥರದ್ದು ಅನೇಕ ಉದಾಹರಣೆಗಳು ಇಲ್ಲಿ ಇದೆ. ಫೋಟೋಗ್ರಾಫಿನಲ್ಲಿ ನಾವು ಮೊನ್ನೆ ಸಚಿವರ ಗಮನಕ್ಕೂ ತಂದಿದ್ದೀನಿ. ಇದನ್ನು ಅನೇಕ ಬಾರಿ ಸಚಿವರ ಗಮನಕ್ಕೆ ತಂದಿದ್ದೀನಿ. ಬಹುಶಃ ಸಚಿವರು ಒಳ್ಳೆ ಕೆಲಸ ಮಾಡ್ತಾಯಿದ್ರು, ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳನ್ನ ಈ ಥರ ಆಗ್ತಕ್ಕಂಥದ್ದನ್ನು ನಾನು ಮನವಿ ಮಾಡಿದಾಗಲೂ ಸಹ ಅವ್ರಿಗೆ ಒಂದು ಕಠಿಣವಾದಂಥ ಒಂದು ನಿರ್ದೇಶವನ್ನು ಕೊಡಲಿಲ್ವ ಅಂತಕ್ಕಂಥದ್ದು ನೋವಾಗ್ತಾಯಿದೆ. ಸರ್ಕಾರದ ಹಣ ಪಾಪ ಅವರು ಕಷ್ಟಪಟ್ಟು ತಂದು ಕೊಟ್ಟಿದ್ದಾರೆ, ನಾನು ಅದಕ್ಕೆ ಮೆಚ್ಚುಗೆ ಇದೆ. ಆದರೆ ಸಚಿವರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ತಾವು ಏನು ETF ಮಾಡಿರ್ತಕ್ಕಂಥದ್ದು ನಿಜವಾದ ಅದು ಶ್ಲಾಘನೆಯ. ಆದರೆ ಕಳಪೆ ಕಾಮಗಾರಿ ಆಗಿರ್ತಕ್ಕಂಥದ್ದು ಅದೇನು ಮೇಲ್ನೋಟಕ್ಕಲ್ಲ, ಸಂಪೂರ್ಣ ನೋಟಕ್ಕೂ ಸಹ ಇಲ್ಲಿರ್ತಕ್ಕಂಥ ಎಲ್ಲ ಚಿತ್ರಣಗಳು ಇದೆ. ಇದನ್ನೆಲ್ಲ ತಮಗೆ ಕೊಡ್ತೀನಿ ಅಧ್ಯಕ್ಷ. ಅದ್ರ ಜೊತೆಯಲ್ಲಿ ಕಲ್ಲಳ್ಳಿ ಅಂತಕ್ಕಂಥ ಒಂದು ಚೈನ್ ಲಿಂಕ್ ಫೆನ್ಸಿಂಗ್ನ ಮಾಡಿದ್ದಾರೆ 2024ರಲ್ಲಿ. ಅದು ಸಹ ಯಾವುದೇ ಥರದ, ನಾನು ಅದನ್ನು ಸಚಿವರ ಹತ್ರ ನಾನು ಗಮನಕ್ಕೆ ತಂದೆ. ಈಗ ಉತ್ತರ ಹೇಳಿ ಸುರೇಶ್ ಅವರೇ, ನೀವು ಹೇಳಿದಿರಿ, ಉತ್ತರ ಹೇಳಿ ಅವರು ಮಾನ್ಯ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೇಲೂರು ಹಳೇಬೀಡಿನಲ್ಲಿ ಇವ್ರ ಕ್ಷೇತ್ರದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟ್ರೀ ಪಾರ್ಕ್ ಮಾಡಲಾಗಿದೆ. ಅಲ್ಲ, ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ವತಿಯಿಂದ 3ನೇ ಪಾರ್ಟಿಯ ತಪಾಸಣೆ ಮಾಡಿ ವರದಿ ಬಂದ ನಂತರ ಕಾಮಗಾರಿ ಗುಣಮಟ್ಟ ತೃಪ್ತಿಕರವಾಗಿದೆ ಅಂದ ಮೇಲೆ ಅದರ ಪೇಮೆಂಟ್ ಆಗಿದೆ. ಇನ್ನೊಂದು ಮಾನ್ಯ ಸದಸ್ಯರು ಹೇಳಿದ ಹಾಗೆ ಅಲ್ಲಿ ಸಕಲೇಶ್ಪುರದಿಂದ ನಮ್ಮ ಆನೆ ಕಾರ್ಯಪಡೆ ಅದನ್ನು ಸ್ಥಳಾಂತರ ಮಾಡಿ ಬಿಕ್ಕೋಡ್ನಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಏಕೆ ಅಂತೇಳಿದರೆ ಹಾಸನದಲ್ಲಿ ಸುಮಾರು 60 ಆನೆಗಳು ಅರಣ್ಯದ ಹೊರಗಡೆನೇ ಇದ್ದಾವೆ. ಅರಣ್ಯದ ಹೊರಗಡೆ ಇದ್ದ ಕಾರಣ ಆನೆ ಮಾನವ ಸಂಘರ್ಷ ದಿನೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ಮಾನ್ಯ ಶಾಸಕರುಗಳು, ಜನಪ್ರತಿನಿಧಿಗಳು ಬಂದು ಭಾಳಷ್ಟು ಸಲ ಮನವಿಯನ್ನು ಮಾಡಿದ್ರು. ಸುಮಾರು ಮಾನವ ಹಾನಿನೂ ಆಗಿದೆ. ಅಲ್ಲಿ ಹಾನಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ, ಶಾಸಕರೆಲ್ಲರೂ ಕೂಡಿ ಸಾಂತ್ವನ ಹೇಳುವಂಥದ್ದು. ಅದಕ್ಕೆ ಆ ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಅನೇಕ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಅಲ್ಲಿ ಒಂದು ETF
ಕಚೇರಿಯಲ್ಲೇ ಮಾಡಬೇಕು ಅಂತೇಳಿ ಬಿಕ್ಕೋಟದಲ್ಲಿ ತೀರ್ಮಾನ ಮಾಡಿ ಶೀಘ್ರದಲ್ಲಿ ಕಚೇರಿ ಮಾಡಬೇಕು ಅಂತೇಳಿ ಹೇಳಿ ಒಂದು 33 ಲಕ್ಷ ರೂಪಾಯಿ ಅನುದಾನ ನಾನು ಮಂಜೂರಾತಿ ಮಾಡಿದ್ದೆ ಅವರೆಲ್ಲರ ಒಂದು ಪ್ರಸ್ತಾವನೆ ಮೇರೆಗೆ. ಆ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಅಂತೇಳಿ ದೂರು ಬಂದಿದೆ. ಅದರ ತನಿಖೆ ಮಾಡಿ ತನಿಖಾ ವರದಿ ಸಲ್ಲಿಸಿ ಅಂತ ಹೇಳಿದ್ದೇನೆ. ಮತ್ತು ಅದರಲ್ಲಿ 33 ಲಕ್ಷದಲ್ಲಿ ಇನ್ನೂ ಒಂದು ನಯಾ ಪೈಸೆನೂ ಪೇಮೆಂಟ್ ಆಗಿಲ್ಲ. ಮತ್ತು ತನಿಖಾ ವರದಿ ಬಂದ ಮೇಲೆ ಕಳಪೆ ಮಟ್ಟದ ಕಾಮಗಾರಿ ಆದರೆ ಅದು ಮತ್ತೆ ನೆಲಸಮ ಮಾಡಿ ಒಂದು ನಯಾ ಪೈಸೆನೂ ಅವರಿಗೆ ಹಣನೂ ಕೊಡೋದಿಲ್ಲ, ಕ್ರಮನೂ ಆಗುತ್ತೆ. ಗುಣಮಟ್ಟದ ಕಾಮಗಾರಿ ಮಾಡಿ ಅದನ್ನು ಮತ್ತೆ ಉದ್ಘಾಟನೆ ಮಾಡಲಾಗುವುದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.